ನಾನೆಲ್ಲಿ ಕಳೆದೋಗಿದ್ದೆ? ಅವಾಗಿಂದ ಇಲ್ಲ ಇದ್ದೀನಲ್ಲ. ದೇಹ ಏನೋ ಇಲ್ಲೇ ಇತ್ತು, ಆದರೆ ನಿನ್ನ ಮನಸ್ಸು ಗಂಡ ಕಳಿಸಿರೋ ಆ ಪ್ರೇಮ ಪತ್ರದಲ್ಲಿ ಕಳೆದೋಗಿತ್ತು. ಅಲ್ಲ ಸೊಸೆ ಮುದ್ದ, ನೀನು ಆಫೀಸ್ ಕೆಲಸದಲ್ಲಿ ಮಗ್ನಳಾಗ್ಬಿಟ್ಟಿರ್ತೀಯ. ಅಡುಗೆ ಮನೆಗೆ ಹೋದ್ರೆ ನಿನಗೆ ಟೈಮ್ ವೇಸ್ಟ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ದತ್ತ ಮಹಾಪ್ರಭುಗಳು ಇಬ್ರು ಹೋಗಿ ಅಡುಗೆ ಮಾಡಿದ್ರೆ ನೀನ್ ನೋಡಿದ್ರೆ ನಿನ್ನ ಗಂಡನ ಪ್ರೀತಿಲಿ ತೇಲಾಡ್ತಾ ಇದೆಯಲ್ಲಮ್ಮ. ಹೌದು, ಪದೇ ಪದೇ ಓದೋ ಅಂತದ್ದು ಏನಮ್ಮ ಇದೆ ಅದರಲ್ಲಿ? ನಾನು ಆ ಲೆಟರ್ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಓದಿದ್ದನ್ನೇ ಪದೇ ಪದೇ ಓದ್ತಾ ಇದ್ದಾಳೆ. ಆ ಲೆಟ್ರಲ್ಲಿ ಅಂಥದ್ದೇನಿದೆ ಅನ್ನೋದು ನನಗೂ ಕುತೂಹಲ. ಅಯ್ಯೋ, ಅದಕ್ಕೆ ತಾನೇ ಏನಂತೆ ನಾವೇ ಓದೋದ್ರಾಯ್ತು. ಮಾಮ ಕೊಡಿ ಇಲ್ಲಿ. ಸಿರಿ ಪ್ಲೀಸ್ ಕೊಡು. ತಾತ, ಹಾಗೆ ಇನ್ನೊಬ್ರು ಲೆಟರ್ ಓದೋದು ಕಾನೂನು ಬಾಹಿರ. ನಿನ್ ಮೇಲೆ ನಾನು ಕೇಸ್ ಹಾಕ್ಬಿಡ್ತೀನಿ. ನಾನು ನನ್ನ ಮೊಮ್ಮಗಳಿಗೆ ಬಂದಿರೋ ಲೆಟರ್ನ ಓದೋದ್ರಲ್ಲಿ ಏನು ತಪ್ಪಿದೆ ಹೇಳು? ಅಲ್ಲ, ಕಳೆದ 2 ದಿವಸದಿಂದ ಆ ಲೆಟರಲ್ಲೇ ಕಳೆದು ಹೋಗಿದ್ಯಲ್ಲ, ಅದರಲ್ಲಿ ಏನಿದೆ ಅಂತ ನನಗೆ ಕುತೂಹಲ. ವಾ, ಕೇಳಿಸ್ಕೊಳ್ಳೋ. ನನ್ನ ಮನದರಸಿ, ನಾನು ಇಲ್ಲಿ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು ನೀನು ನನ್ನ ಜೊತೆಗಿಲ್ಲ ಅನ್ನೋ ನೋವು ನನ್ನನ್ನು ಕಾಡ್ತಾ ಇದೆ. ನಾನಿಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು ನೀನು ನನ್ನ ಜೊತೆಗಿಲ್ಲದೆ ಜೀವನದಲ್ಲಿ ಸೋಲ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಬಂದು ನಿನ್ನನ್ನು ಸೇರ್ತೀನಿ, ನಿನ್ನ ಜೊತೆಗೇ ಇರ್ತೀನಿ. ನಿಮ್ಮ ಮನೆಯವರದು ನಿಂದು ತುಂಬ ಒಳ್ಳೆ ಮನಸ್ಸು. ನನ್ನ ಅಪ್ಪ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಅವರನ್ನ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ನೀನು ಅವರಿಗೆ ಮಗನ ಪ್ರೀತಿ ಕೊಡ್ತಾ ಇದ್ದೀಯಾ. ಅವರು ನಿನ್ನ ಜೊತೆ ತುಂಬ ಖುಷಿಯಾಗಿದ್ದಾರೆ ಅಂತ ನನಗೆ ಗೊತ್ತು. ದತ್ತ ಮಹಾಪ್ರಭುಗಳೇ, ಆ ಸಾಲುಗಳು ಬಹಳ ಸತ್ಯವಾದ ಸಾಲುಗಳು. ನಾನು ಮಾಡಿರೋ ತಪ್ಪುಗಳಿಗೆ, ಪಾಪಗಳಿಗೆ ನನ್ನನ್ನು ಯಾರೂ ಮಾತು ಕೂಡ ಆಡಿಸ್ತಾ ಇರಲಿಲ್ಲ.